ಹ್ಮ್ ಇವತ್ತು ನಮ್ಮ ಹತ್ತಿರ ಅಲ್ಟ್ರಾಸೌಂಡ್ ಇದೆ, ಮೈಕ್ರೋಸ್ಕೋಪ್ ಇದೆ. ಆದ್ರೆ ಸಾವಿರಾರು ವರ್ಷಗಳ ಹಿಂದೆ ಇದೆಲ್ಲ ಇಲ್ದಿದ್ದಾಗ ತಾಯಿಯ ಗರ್ಭದೊಳಗಿನ ಆ ಕತ್ತಲಲ್ಲಿ ಒಂದು ಜೀವ ಹೇಗೆ ರೂಪುಗೊಳ್ಳುತ್ತೆ ಅನ್ನೋ ರಹಸ್ಯವನ್ನ ಮನುಷ್ಯರು ಹೇಗೆ ಅರ್ಥ ಮಾಡ್ಕೊಂಡಿರ್ಬೋದು? ಹೌದು, ಆ ಪ್ರಶ್ನೆನೇ ತುಂಬಾ ಕುತೂಹಲಕಾರಿ. ಅಂದ್ರೆ ಯಾವುದೇ ಉಪಕರಣಗಳ ಸಹಾಯ ಇಲ್ಲದೆ ಕೇವಲ ವೀಕ್ಷಣೆ ಮತ್ತು ತರ್ಕದಿಂದ ಅವರು ಎಂತಹ ಸತ್ಯಗಳ ಹತ್ತಿರ ತಲುಪಿದ್ರು ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ಇವತ್ತು ನಾವು ಅದೇ ಅಚ್ಚರಿಯ ಆಳಕ್ಕೆ ಇಳಿಯೋಣ. ಪಾಲಿ ಭಾಷೆಯಲ್ಲಿರೋ ಪ್ರಾಚೀನ ಬೌದ್ಧ ಗ್ರಂಥಗಳು ತಾಯಿಯ ಗರ್ಭದಲ್ಲಿ ಜೀವದ ಬೆಳವಣಿಗೆಯನ್ನ ಹೇಗೆ ವಿವರಿಸಿವೆ ಅಂತ ನೋಡೋಣ. ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯ ಆಧಾರ ಇಂದಕ ಸುತ್ತ ಅನ್ನೋ ಒಂದು ಬೌದ್ಧ ಸೂತ್ರ ಮತ್ತು ಅದಕ್ಕೆ ಬುದ್ಧಘೋಷರು ಬರೆದ ಸಾರ್ಥಪ್ಪಕಾಸಿನಿ ಅನ್ನೋ ಒಂದು ಅದ್ಭುತವಾದ ವ್ಯಾಖ್ಯಾನ. ಸರಿ, ನಮ್ಮ ಉದ್ದೇಶ ಇಲ್ಲಿ ಕೇವಲ ಈ ಪ್ರಾಚೀನ ವಿವರಣೆಗಳನ್ನ ಇವತ್ತಿನ ಸೈನ್ಸ್ ಜೊತೆ ಹೋಲ್ಸೋದು ಮಾತ್ರ ಅಲ್ಲ. ನಿಜ. ಬದಲಿಗೆ ಆ ಕಾಲದ ಚಿಂತಕರು ಜಗತ್ತನ್ನ ಹೇಗೆ ನೋಡ್ತಿದ್ರು, ಅವರ ವೀಕ್ಷಣೆಗಳು ಮತ್ತು ತಾತ್ವಿಕ ನಂಬಿಕೆಗಳು ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದ್ವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದು. ಹಾಗಾದ್ರೆ ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ. ಎಲ್ಲದರ ಆರಂಭ ಒಂದು ಸರಳ ಆದ್ರೆ ತುಂಬಾ ಆಳವಾದ ಪ್ರಶ್ನೆಯಿಂದ. ಹೌದು. ಇಂದಕ ಸುತ್ತದಲ್ಲಿ ಇಂದಕ ಅನ್ನೋ ಒಬ್ಬ ಯಕ್ಷ ಬುದ್ಧನ ಹತ್ರ ಬರ್ತಾನೆ. ಅವನ್ ಕೇಳೋ ಪ್ರಶ್ನೆ ಏನು ಅಂದ್ರೆ, ಭಗವಂತ ನೀವ್ ಹೇಳ್ತೀರಿ ಈ ಶರೀರವೇ ನಾನು ಅಥವಾ ಜೀವ ಅಲ್ಲ ಅಂತ. ಹಾಗಾದ್ರೆ ಈ ಶರೀರ ನಮ್ಗೆ ಎಲ್ಲಿಂದ ಬಂತು? ಈ ಮೂಳೆ ಮಾಂಸದ ರಾಶಿ ಹೇಗೆ ಸೃಷ್ಟಿಯಾಗುತ್ತೆ? ತಾಯಿಯ ಗರ್ಭದಲ್ಲಿದು ಹೇಗೆ ರೂಪುಗೊಳ್ಳುತ್ತೆ? ನೋಡಿ, ಈ ಪ್ರಶ್ನೆನೇ ಎಷ್ಟು ಚೆನ್ನಾಗಿದೆ. ಇದು ಬರೀ ಒಂದು ಬಯಾಲಜಿ ಪ್ರಶ್ನೆ ಅಲ್ಲ. ಎಕ್ಸಾಕ್ಟ್ಲಿ. ಇದು ಫಿಲಾಸಫಿಯ ಹೃದಯವನ್ನೇ ತಟ್ಟುತ್ತಿದೆ. ಬೌದ್ಧ ಧರ್ಮದ ಮೂಲಭೂತ ಪರಿಕಲ್ಪನೆ ಅಂದ್ರೆ ಅನಾತ್ಮ ಅಥವಾ ಶರೀರವೇ ಆತ್ಮ ಅಲ್ಲ ಅನ್ನೋದನ್ನ ನೇರವಾಗಿ ಪ್ರಶ್ನಿಸುತ್ತಿದೆ. ಹೌದು, ಅವನ್ ಬರೀ ಹೇಗೆ ಅಂತ ಕೇಳ್ತಿಲ್ಲ. ಇಲ್ಲ, ಯಾಕೆ ಮತ್ತು ನನ್ನ ಅಸ್ತಿತ್ವದ ಮೂಲ ಯಾವುದು ಅನ್ನೋದು ಆ ಪ್ರಶ್ನೆಯ ಆಳ. ಇದಕ್ಕೆ ಬುದ್ಧನ ಉತ್ತರ ಆಕ್ಚುಲಿ ತುಂಬಾನೇ ಸಂಕ್ಷಿಪ್ತ ಮತ್ತು ಕಾವ್ಯಾತ್ಮಕ ಕೂಡ. ಹೌದು. ಅವರು ಗರ್ಭದಿನ ಬೆಳವಣಿಗೆಯನ್ನ 4 ಹಂತಗಳಲ್ಲಿ ವಿವರಿಸ್ತಾರೆ. ಅವ್ರು ಹೇಳೋದು, ಮೊದಲಿಗೆ ಕಲಗ ಇರುತ್ತೆ, ಅಂದ್ರೆ ಒಂದು ತರದ ಹನಿ. ಸರಿ. ಅದರಿಂದ ಅಬ್ಬುದ ಆಗತ್ತೆ, ಅಂದ್ರೆ ಸಣ್ಣ ಗುಳ್ಳೆ ಅಥವಾ ಗಡ್ಡೆ. ಆಮೇಲೆ ಪೇಸಿ ಅಂದ್ರೆ ಮೃದು ಮಾಂಸದ ತುಂಡು, ಮತ್ತು ಪೇಸಿಯಿಂದ ಘನ ಅಂದ್ರೆ ಗಟ್ಟಿಯಾದ ಮುದ್ದೆ ಆಗತ್ತೆ. ಅದರಿಂದ ಕೈಕಾಲು, ಕೂದಲು, ಉಗುರುಗಳು ಬೆಳಿತಾವೆ ಅಂತಾರೆ. ಅಷ್ಟೇನಾ? ಅಷ್ಟೇ. ಜೊತೆ ಒಂದ್ ಮಾತು ಸೇರಿಸ್ತಾರೆ, ತಾಯಿ ಸೇವಿಸೋ ಆಹಾರ ಮತ್ತು ಪಾನೀಯದಿಂದಲೇ ಆ ಜೀವಕ್ಕೆ ಪೋಷಣೆ ಸಿಗುತ್ತೆ ಅಂತ. ಈ ಸಣ್ಣ ಉತ್ತರದಲ್ಲೇ ಒಂದು ಕ್ರಾಂತಿಕಾರಕ ಚಿಂತನೆ ಇದೆ. ಆ ಕಾಲದಲ್ಲಿ ಸೃಷ್ಟಿ ಅಂದ್ರೆ ಏನೋ ಒಂದು ಪವಾಡ ತಕ್ಷಣ ಆಗೋದು ಅಂತ ನಂಬಿದ್ರು. ಹೌದು. ಆದ್ರೆ ಬುದ್ಧ ಇಲ್ಲಿ ಒಂದು ಪ್ರಕ್ರಿಯೆ ಬಗ್ಗೆ ಮಾತಾಡ್ತಿದ್ದಾರೆ. ಬೆಳವಣಿಗೆ ಅನ್ನೋದು ಹಂತ ಹಂತವಾಗಿ ಆಗತ್ತೆ ಅನ್ನೋ ಒಂದು ವೀಕ್ಷಣೆ ಆಧಾರಿತ ವಿವರಣೆ ಇದು. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿಂದಲೇ ನಮ್ಮ ಚರ್ಚೆ ಇನ್ನಷ್ಟು ಆಳವಾಗುತ್ತೆ. ಬುದ್ಧನ ಈ ಸಂಕ್ಷಿಪ್ತ ಉತ್ತರವನ್ನ ಸುಮಾರು 1000 ವರ್ಷಗಳ ನಂತರ ಬುದ್ಧಘೋಷರು ವಿಸ್ತರಿಸ್ತಾರೆ. ಹೌದು, ಅವರ ಸಾರಥಪ್ಪಕಾಸಿನಿ ಅನ್ನೋ ವ್ಯಾಖ್ಯಾನದಲ್ಲಿ. ಅವರು ಯಾಕೆ ಈ ವಿಷಯವನ್ನ ಇಷ್ಟು ವಿವರವಾಗಿ ಬರೆಯುವ ಅಗತ್ಯ ಬಂತು? ಬುದ್ಧಘೋಷರು ಬಹಳ ದೊಡ್ಡ ವಿದ್ವಾಂಸರು. ಅವ್ರ ಗುರಿ ಬುದ್ಧನ ಮೂಲ ಬೋಧನೆಗಳನ್ನ ಮುಂದಿನ ಪೀಳಿಗೆಗೆ ಸ್ಪಷ್ಟವಾಗಿ ತಲುಪಿಸೋದಾಗಿತ್ತು. ಅವರು ಆ ಕಾಲದಲ್ಲಿ ಲಭ್ಯವಿದ್ದ ವೈದ್ಯಕೀಯ ಜ್ಞಾನವನ್ನ, ವೀಕ್ಷಣೆಗಳನ್ನ ಬಳಸಿ ಬುದ್ಧನ ಮಾತಿಗೆ ಒಂದು ವಿವರವಾದ ಚೌಕಟ್ಟು ಕೊಟ್ರು ಅಂತ ಅನ್ಸುತ್ತೆ. ಅವರು ಪ್ರತಿ ಹಂತವನ್ನ ವಾರವಾಗಿ ವಿಂಗಡಿಸಿ ಅದ್ಭುತವಾದ ಹೋಲಿಕೆಗಳನ್ನ ಕೊಡ್ತಾರೆ. ಮೊದಲ ವಾರ ಅಂದ್ರೆ ಕನ್ಸೆಪ್ಷನ್ ಆದ ಮೊದಲ 7 ದಿನ. ಕಲಲ. ಹೌದು. ಅದನ್ನ ಒಂದು ಹನಿ ಎಳ್ಳೆಣ್ಣೆಗೆ ಅಥವಾ ಶುದ್ಧವಾದ ತಿಳಿಯಾದ ತುಪ್ಪದ ಹನಿಗೆ ಹೋಲಿಸಲಾಗಿದೆ. ಅಂದ್ರೆ ಅತ್ಯಂತ ಸೂಕ್ಷ್ಮ, ಪಾರದರ್ಶಕವಾದ ದ್ರವ. ಈ ಹೋಲಿಕೆ ನಿಜಕ್ಕೂ ಬೆರಗುಗೊಳಿಸುತ್ತೆ. ಇವತ್ತಿನ ವಿಜ್ಞಾನದಲ್ಲಿ ಫಲೀಕೃತ ಅಂಡಾಣುವನ್ನ ಝೈಗೋಟ್ ಅಂತೀವಿ. ಅದು ಒಂದೇ ಒಂದು ಸೆಲ್. ಸರಿ. ಅದು ವಿಭಜನೆ ಆಗೋಕ್ ಶುರುವಾದಾಗ ಒಂದು ಸೂಕ್ಷ್ಮವಾದ ದ್ರವ ತುಂಬಿದ ಗುಳ್ಳೆಯಂತೆ ಇರುತ್ತೆ. ಆ ಶುದ್ಧವಾದ ತುಪ್ಪದ ಹನಿಯನ್ನ ಹೋಲಿಕೆ ಅದರ ಸೂಕ್ಷ್ಮತೆಯನ್ನ ಕಣ್ಣಿಗೆ ಕಟ್ಟುವಾಗೆ ಹೇಳುತ್ತೆ. ಎಕ್ಸಾಕ್ಟ್ಲಿ. ಇದಕ್ಕಿಂತ ಒಳ್ಳೆ ರೂಪಕವನ್ನ ಆ ಕಾಲದಲ್ಲಿ ಊಹಿಸೋಕ್ ಸಾಧ್ಯನಾ? ಸರಿ. ಈ ಪಾರದರ್ಶಕ ಹನಿ 7 ದಿನಗಳ ನಂತರ ಏನಾಗುತ್ತೆ? 2ನೇ ವಾರದಲ್ಲಿ ಕಲಲ ಅಬುದ ಆಗಿ ಬದಲಾಗುತ್ತೆ. ಇದನ್ನ ಮಾಂಸ ತೊಳೆದ ನೀರು ಅಥವಾ ಸ್ವಲ್ಪ ಹೆಪ್ಪುಗಟ್ಟಿದ ದ್ರವ ಅಂತ ವರ್ಣಿಸಲಾಗಿದೆ. ಹೌದು. ಅಂದ್ರೆ ಈಗ ಅದು ಕೇವಲ ಒಂದೇ ಜೀವಕೋಶ ಅಲ್ಲ, ಜೀವಕೋಶಗಳು ವಿಭಜನೆಯಾಗಿ ಒಂದು ಗುಂಪಾಗಿವೆ. ಇದನ್ನ ನಾವು
ಬ್ಲಾಸ್ಟೋಸಿಸ್ಟ್ ಹಂತ ಅಂತೀವಿ. ಓಕೆ. ಆ ಮಾಂಸ ತೊಳೆದ ನೀರು ಅನ್ನೋ ಹೋಲಿಕೆ ಎಷ್ಟು ನಿಖರವಾಗಿದೆ ನೋಡಿ. ಅದು ಇನ್ನೂ ಪಾರದರ್ಶಕವಾಗಿಲ್ಲ. ಅದಕ್ಕೊಂದು ಬಣ್ಣ ಬಂದಿದೆ, ಅದರ ಸಾಂದ್ರತೆ ಹೆಚ್ಚಾಗಿದೆ. ದ್ರವದ ಹನಿಯಿಂದ ಕಲಕಿದ ದ್ರವ ಆಯಿತು. ಅಲ್ಲಿಂದ ಮುಂದೆ 3ನೇ ವಾರ. ಹೌದು, 3ನೇ ವಾರದಲ್ಲಿ ಇದು ಪೇಶಿ ಆಗುತ್ತೆ. ಅಂದ್ರೆ ಮೃದುವಾದ ಮಾಂಸದ ಮುದ್ದೆ. ಇಲ್ಲಿ ಒಂದು ಸುಂದರವಾದ ಹೋಲಿಕೆ ಇದೆ. ಹೇಳಿ. ಹಳ್ಳಿಯ ಮಕ್ಕಳು ಚೆನ್ನಾಗಿ ಬೆಳೀತ ಕಾಳುಮೆಣಸನ್ನ ಅರ್ದು ಮುದ್ದೆ ಮಾಡಿ ಬಿಸಿಲಲ್ಲಿ ಇಡ್ತಾರಲ್ಲ, ಆ ಥರ ಮೃದುವಾದ ಆದ್ರೆ ನಿಧಾನವಾಗಿ ಗಟ್ಟಿಯಾಗ್ತಿರೋ ಮುದ್ದೆಯಂತೆ ಇರುತ್ತೆ ಅಂತ. ಆಹಾ, ಈ ಹೋಲಿಕೆ ತುಂಬಾ ಮಹತ್ವದ್ದು. ಯಾಕಂದ್ರೆ ಇದು ದ್ರವ ರೂಪದಿಂದ ಒಂದು ನಿರ್ದಿಷ್ಟ ಆಕಾರ ಪಡೆಯೋ ಹಂತವನ್ನ ಸೂಚಿಸುತ್ತೆ. ನಿಜ. ಆಧುನಿಕ ಭ್ರೂಣಶಾಸ್ತ್ರದಲ್ಲಿ ಈ ಹಂತವನ್ನ ಗ್ಯಾಸ್ಟ್ರುಲೇಷನ್ ಅಂತ ಕರೀತಾರೆ. ಸರಳವಾಗಿ ಹೇಳೋದಾದ್ರೆ ದೇಹದ ನಕ್ಷೆ ತಯಾರಾಗೋ ಮೊದಲ ಹಂತ ಇದು. ಆ ಕಾಳು ಮೆಣಸಿನ ಮುದ್ದೆ ಹೋಲಿಕೆ ಇದೆಯಲ್ಲ, ಅದರ ಮೃದುತ್ವ ಮತ್ತು ನಿಧಾನವಾಗಿ ಒಂದು ರಚನೆಯಾಗಿ ಗಟ್ಟಿಯಾಗೋ ಗುಣವನ್ನ ಅದ್ಭುತವಾಗಿ ಹಿಡಿದಿಡುತ್ತೆ. 4ನೇ ವಾರದಲ್ಲಿ ಈ ಪೇಶಿಯು ಘನ ಆಗತ್ತೆ. ಅಂದ್ರೆ ಕೋಳಿ ಮೊಟ್ಟೆಯ ಆಕಾರದ ಗಟ್ಟಿಯಾದ ಮಾಂಸದ ಮುದ್ದೆ. ಸರಿ, ಇಲ್ಲಿ ಪೇಶಿಯ ಮೃದುತ್ವ ಹೋಗಿ ಘನ ಅಂದ್ರೆ ಗಟ್ಟಿತನ ಬರುತ್ತೆ. ಹೌದು. ಕೋಳಿ ಮೊಟ್ಟೆಯ ಆಕಾರ ಅನ್ನೋ ಹೋಲಿಕೆ ಇದೆಯಲ್ಲ, ಅದು ಕುತೂಹಲಕಾರಿ. ಆಕಾರದಲ್ಲಿ ಒಂದು ನಿರ್ದಿಷ್ಟ ಬದಲಾವಣೆಯನ್ನ ಅವರು ಗುರುತಿಸಿದ್ರು ಅನ್ನೋದು ಸ್ಪಷ್ಟ. ಸರಿ. ಈ ಹಂತದಲ್ಲಿ ಪ್ರಮುಖ ಅಂಗಗಳ ರಚನೆ ಅಂದ್ರೆ ಆರ್ಗನೋಜೆನೆಸಿಸ್ ಶುರುವಾಗುತ್ತೆ. ಇಲ್ಲಿಂದ ಮುಂದೆ ಬೆಳವಣಿಗೆಯನ್ನ ಬಹುಶಃ ನೇರವಾಗಿ ನೋಡಿದ ಹಾಗೆ ವಿವರಿಸಲಾಗಿದೆ. 5ನೇ ವಾರದಲ್ಲಿ ಈ ಘನದಿಂದ 5 ಸಣ್ಣ ಗುಬುಟುಗಳು ಅಥವಾ ಮೊಳಕೆಗಳು ಕಾಣಿಸಿಕೊಳ್ತವೆ. ಪಂಚಪಿಳಕ. ಹೌದು, ಪಂಚಪಿಳಕ. ಇವೇ ಮುಂದೆ 2 ಕೈ, 2 ಕಾಲು ಮತ್ತು ತಲೆಯಾಗಿ ಬೆಳೆಯುತ್ತವೆ. ನಿಜಕ್ಕೂನಾ? ಹೌದು. 5ನೇ ವಾರದ ಹೊತ್ತಿಗೆ ಭ್ರೂಣದಲ್ಲಿ ಕೈ, ಕಾಲು, ತಲೆಯ ಭಾಗಗಳು ಸಣ್ಣ ಮೊಗ್ಗುಗಳ ಹಾಗೆ ಕಾಣಿಸ್ಕೊಳ್ಳೋಕೆ ಶುರುವಾಗತ್ತೆ. ಇದು ನಿಜಕ್ಕೂ ಆಶ್ಚರ್ಯಕರವಾದ ವೀಕ್ಷಣೆ. ಆದ್ರೆ ಇಲ್ಲಿ ನನಗೆ ಒಂದು ಗೊಂದಲ ಶುರುವಾಗತ್ತೆ. ಈ ವ್ಯಾಖ್ಯಾನದ ಪ್ರಕಾರ ಈ 5 ಮೊಳಕೆಗಳು ಕರ್ಮದ ಕಾರಣದಿಂದ ಉಂಟಾಗ್ತವೆ ಅಂತ ಹೇಳಲಾಗತ್ತೆ. ಇಷ್ಟು ಹೊತ್ತು ಇಷ್ಟು ನಿಖರವಾದ ಭೌತಿಕ ವೀಕ್ಷಣೆಗಳ ಬಗ್ಗೆ ಮಾತಾಡ್ತಿದ್ವಿ. ಇದಕ್ಕಿದಂತೆ ಕರ್ಮ ಅನ್ನೋ ತಾತ್ವಿಕ ಪರಿಕಲ್ಪನೆ ಹೇಗೆ ಬಂತು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದೇ ಪ್ರಾಚೀನ ಗ್ರಂಥಗಳ ಒಳನೋಟ. ಅವರಿಗೆ ಭೌತಿಕ ಜಗತ್ತು ಮತ್ತು ತಾತ್ವಿಕ ಜಗತ್ತು ಬೇರೆ ಬೇರೆ ಆಗಿರ್ಲಿಲ್ಲ. ಅಂದ್ರೆ ಅವರು ಭೌತಿಕ ಬೆಳವಣಿಗೆಯನ್ನ ಅಂದ್ರೆ ಏನು ನಡೀತಿದೆ ಅನ್ನೋದನ್ನ ನೋಡ್ತಿದ್ರು. 5 ಮೊಳಕೆಗಳು ಕಾಣಿಸ್ತಿತ್ತು. ಆದ್ರೆ ಅದರ ಹಿಂದಿನ ಚಾಲಕ ಶಕ್ತಿ ಯಾವುದು, ಏಕೆ ಹೀಗಾಗ್ತಿದೆ? ಓ ಸರಿ. ಈ ಪ್ರಶ್ನೆಗೆ ಅವರು ತಮ್ಮ ತಾತ್ವಿಕ ಚೌಕಟ್ಟಿನ ಮೂಲಕ ಉತ್ತರಿಸ್ತಿದ್ರು. ಕರ್ಮ ಅನ್ನೋದು ಒಂದು ಸೃಜನಾತ್ಮಕ ಶಕ್ತಿ, ಜಡ ವಸ್ತುವಿಗೆ ಒಂದು ನಿರ್ದಿಷ್ಟ ರೂಪ ಕೊಡುವ ಚೈತನ್ಯ ಅಂತ ಅವರು ನಂಬಿದ್ರು. ಅಂದ್ರೆ ವಿಜ್ಞಾನ ಮತ್ತು ತತ್ವಶಾಸ್ತ್ರ ಒಂದೇ ನಾಣ್ಯದ 2 ಮುಖಗಳ ಹಾಗೆ. ಹೌದು. ಅವರ ಪಾಲಿಗೆ ಭೌತಿಕ ವೀಕ್ಷಣೆ ಮತ್ತು ತಾತ್ವಿಕ ಕಾರಣ 2 ಸತ್ಯವೇ ಆಗಿತ್ತು. ಇದು ನಿಜಕ್ಕೂ ಕುತೂಹಲಕಾರಿ. ಅದೇ ಮೂಲ ಪ್ರಶ್ನೆಗೆ ವಾಪಸ್ ಬರೋಣ. ಇಷ್ಟೆಲ್ಲ ನಿಖರವಾದ ವಿವರಗಳು ಅವರಿಗೆ ಹೇಗೆ ತಿಳಿದಿತ್ತು? ಮೈಕ್ರೋಸ್ಕೋಪ್ ಇಲ್ಲ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇಲ್ಲ, ಹೇಗೆ ಸಾಧ್ಯ? ಇದಕ್ಕೆ ನೇರವಾದ ಪುರಾವೆಗಳಿಲ್ಲ. ಆದರೆ ಕೆಲವು ಊಹೆಗಳನ್ನು ಮಾಡಬಹುದು. ಮೊದಲನೆಯದು ಮತ್ತು ಅತಿ ಹೆಚ್ಚು ಸಂಭವನೀಯ ಮೂಲ ಅಂದ್ರೆ ಗರ್ಭಪಾತವಾದ ಅಥವಾ ಅಕಾಲಿಕವಾಗಿ ಜನಿಸಿದ ಭ್ರೂಣಗಳ ವೀಕ್ಷಣೆ. ದುರದೃಷ್ಟಕರ. ಆದ್ರೆ ಹೌದು, ಆ ಕಾಲದಲ್ಲಿ ಶಿಶು ಮರಣ ಪ್ರಮಾಣ ಹೆಚ್ಚಿತ್ತು. ಬಹುಶಃ ಇಂಥ ಘಟನೆಗಳು ಅವರಿಗೆ ಅಧ್ಯಯನಕ್ಕೆ ಅವಕಾಶ ನೀಡಿರಬಹುದು. ಬೇರೆ ಬೇರೆ ಹಂತಗಳಲ್ಲಿನ ಭ್ರೂಣಗಳನ್ನ ನೋಡಿ ಹೋಲಿಸಿರಬಹುದು. ಇದು ಕೇವಲ ಆಕಸ್ಮಿಕ ವೀಕ್ಷಣೆಯಷ್ಟೇ ಆಗಿತ್ತಾ ಅಥವಾ ಇದೊಂದು ವ್ಯವಸ್ಥಿತ ಅಧ್ಯಯನವಾಗಿತ್ತಾ? ಇದ್ರಲ್ಲಿರೋ ಕ್ರಮಬದ್ಧತೆ ನೋಡಿದ್ರೆ ಇದು ಕೇವಲ ಊಹೆಯಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ಸಾಧ್ಯತೆ ಅಂದ್ರೆ ಪ್ರಾಣಿಗಳ ಗರ್ಭವನ್ನ ಅಧ್ಯಯನ ಮಾಡೋದು. ಓಕೆ. ಗರ್ಭಿಣಿ ಪ್ರಾಣಿಗಳ ಗರ್ಭವನ್ನ ಸೀಳಿ ನೋಡಿ ಭ್ರೂಣದ ಬೆಳವಣಿಗೆಯನ್ನ ಅಧ್ಯಯನ ಮಾಡಿರಬಹುದು. ಯಾಕೆಂದ್ರೆ ಮನುಷ್ಯ ಮತ್ತು ಇತರ ಸ್ತನಿಗಳ ಭ್ರೂಣದ ಆರಂಭಿಕ ಬೆಳವಣಿಗೆಯಲ್ಲಿ ಸಾಕಷ್ಟು ಸಾಮ್ಯತೆಗಳಿವೆ. ಅಂದ್ರೆ ಇದು ಒಬ್ಬ ವ್ಯಕ್ತಿಯ ಸಾಧನೆ ಅಲ್ಲ. ಖಂಡಿತ ಅಲ್ಲ. ಇದು ಹಲವು ತಲೆಮಾರುಗಳ ಜ್ಞಾನದ ಸಂಗ್ರಹ. ನಂತರದ ಬೆಳವಣಿಗೆ ಬಗ್ಗೆನೂ ವಿವರಗಳಿವೆ. ಸುಮಾರು 42ನೇ ವಾರದ ಹೊತ್ತಿಗೆ ಕೂದಲು, ದೇಹದ ಮೇಲಿನ ಸಣ್ಣ ಕೂದಲು, ಉಗುರುಗಳು ಬೆಳೆಯುತ್ತೆ ಅಂತ ಹೇಳಲಾಗಿದೆ. ಹಾಗೆ ಗರ್ಭದಲ್ಲಿರೋ ಶಿಶುವು ಪೋಷಣೆಯನ್ನ ತಾವರೆ ದಂಟಿನಂತಿರುವ ಹೊಕ್ಕುಳ ಬಳ್ಳಿಯ ಮೂಲಕ ಪಡೆಯುತ್ತೆ ಅಂತ ವರ್ಣಿಸಲಾಗಿದೆ. ಆ ತಾವರೆ ದಂಟಿನ ಹೋಲಿಕೆ ಇದೆಯಲ್ಲ, ಅದು ಬರೀ ಕಾವ್ಯಾತ್ಮಕ ಅಲ್ಲ, ಅದು ಕ್ರಿಯಾತ್ಮಕವೂ ಹೌದು. ಹೇಗೆ? ತಾವರೆ ದಂಟು ಹೇಗೆ ಕೆಸರಿನಿಂದ ಪೋಷಕಾಂಶಗಳನ್ನ ಎಳೆದು ಹೂವಿಗೆ ತಲುಪಿಸ್ತೋ ಹಾಗೆ
ಹೊಕ್ಕುಳ ಬಳ್ಳಿಯು ತಾಯಿಯಿಂದ ಮಗುವಿಗೆ ಪೋಷಕಾಂಶಗಳನ್ನ ತಲುಪಿಸುತ್ತೆ ಅನ್ನೋ ಅರಿವು ಅವರಿಗಿತ್ತು. ಅಂದ್ರೆ ತಾಯಿ ಮಗುವಿನ ನೇರ ಸಂಪರ್ಕದ ಬಗ್ಗೆ ಅವರಿಗೆ ಸ್ಪಷ್ಟ ಜ್ಞಾನವಿತ್ತು. ಹೌದು, ಖಚಿತವಾಗಿ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಪ್ರಾಚೀನ ಗ್ರಂಥಗಳ ವಿವರಣೆಗಳು ಒಂದು ದ್ರವರೂಪದ ಹನಿಯಿಂದ ಕಲಲ ಶುರುವಾಗಿ ಅದು ಸ್ವಲ್ಪ ಗಟ್ಟಿಯಾದ ದ್ರವ ಅಬ್ಬುದ, ನಂತರ ಮೃದು ಮುದ್ದೆ ಪೇಸಿ, ಆಮೇಲೆ ಗಟ್ಟಿಯಾದ ಮುದ್ದೆ ಘನ ಮತ್ತು ಕೊನೆಗೆ ಅಂಗಗಳ ಮೊಳಕೆಗಳು ಪಂಚಪಿಳಕ, ಹೀಗೆ ಒಂದು ಅದ್ಭುತವಾದ ಕ್ರಮವನ್ನ ಅನುಸರಿಸುತ್ತೆ. ಖಂಡಿತ. ಇಲ್ಲಿ ಬಳಸಿದ ಶಬ್ದಗಳು, ರೂಪಕಗಳು ಬೇರೆ ಇರ್ಬೋದು, ಆದರೆ ಬೆಳವಣಿಗೆ ತರ್ಕ, ಅದರ ಕ್ರಮ ಆಶ್ಚರ್ಯಕರ ರೀತಿಯಲ್ಲಿ ನಿಖರವಾಗಿದೆ. ಇದು ಆ ಕಾಲದ ಜನರ ಸೂಕ್ಷ್ಮ ವೀಕ್ಷಣ ಸಾಮರ್ಥ್ಯಕ್ಕೆ ಒಂದು ದೊಡ್ಡ ಸಾಕ್ಷಿ ಅಲ್ವಾ? ಹೌದು. ವೀಕ್ಷಣೆ, ತಾರ್ಕಿಕ ಚಿಂತನೆ ಮತ್ತು ಅದನ್ನ ವ್ಯವಸ್ಥಿತವಾಗಿ ದಾಖಲಿಸುವ ವೈಜ್ಞಾನಿಕ ಮನೋಭಾವ ಎಲ್ಲವೂ ಇದರಲ್ಲಿ ಕಾಣಿಸುತ್ತೆ. ಒಟ್ಟಿನಲ್ಲಿ ಈ ಗ್ರಂಥಗಳು ನಮಗೆ ಬರೀ ಜೀವಶಾಸ್ತ್ರದ ಪಾಠ ಹೇಳುತ್ತಿಲ್ಲ. ಇಲ್ಲ. ಬದಲಿಗೆ ಜ್ಞಾನವನ್ನ ಹೇಗೆ ಸಂಪಾದಿಸಬಹುದು ಮತ್ತು ಜಗತ್ತನ್ನ ಹೇಗೆ ಅರ್ಥೈಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಒಂದು ದೊಡ್ಡ ಒಳನೋಟವನ್ನ ನೀಡುತ್ತಿವೆ. ಹೌದು. ಮತ್ತು ಇಲ್ಲಿ ನಾವು ಆಳವಾಗಿ ಚಿಂತಿಸಬೇಕಾದ ಇನ್ನೊಂದು ವಿಷಯವಿದೆ. ಈ ಗ್ರಂಥಗಳು ಈ ಸಂಪೂರ್ಣ ಜೈವಿಕ ಪ್ರಕ್ರಿಯೆಯನ್ನ ವಿವರಿಸುತ್ತಲೇ ಅದನ್ನ ಕರ್ಮದ ಪರಿಕಲ್ಪನೆಯೊಂದಿಗೆ ಜೋಡಿಸ್ತವೆ. ಸರಿ. ಅಂದ್ರೆ ಒಂದು ಜೈವಿಕ ಪ್ರಕ್ರಿಯೆಯನ್ನ ಕೇವಲ ಯಾಂತ್ರಿಕವಾಗಿ ನೋಡದೆ ಅದಕ್ಕೆ ಒಂದು ಆಳವಾದ ನೈತಿಕ ಮತ್ತು ಕಾರಣಾತ್ಮಕ ಆಯಾಮವನ್ನ ನೀಡೋದು ಅವರ ದೃಷ್ಟಿಕೋನವಾಗಿತ್ತು. ಇದು ನಮ್ಮನ್ನ ಒಂದು ಸ್ವಾರಸ್ಯಕರವಾದ ಚಿಂತನೆಗೆ ಹಚ್ಚುತ್ತೆ. ಇವತ್ತಿನ ಜಗತ್ತಿನಲ್ಲಿ ನಾವೆಲ್ಲವನ್ನು ವಿಭಜಿಸಿ ನೋಡ್ತೀವಿ. ಜೀವಶಾಸ್ತ್ರ ಬೇರೆ, ತತ್ವಶಾಸ್ತ್ರ ಬೇರೆ. ಹೀಗೆ ಮಾಡೋದ್ರಿಂದ ನಾವು ಜ್ಞಾನದ ನಿಖರತೆಯನ್ನ ಗಳಿಸಿರ್ಬೋದು. ಆದರೆ ಪ್ರಾಚೀನರು ಹೊಂದಿದ್ದ ಆ ಸಮಗ್ರ ದೃಷ್ಟಿಕೋನವನ್ನು ಎಲ್ಲೋ ಕಳ್ಕೊಂಡಿದ್ದೇವೆ. ಒಳ್ಳೆಯ ಪ್ರಶ್ನೆ. ಒಂದು ಜೀವದ ಹುಟ್ಟನ್ನ ಕೇವಲ ಒಂದೇ ಮಸೂರದ ಮೂಲಕ ನೋಡಿದಾಗ ಅದರ ಅರ್ಥಪೂರ್ಣತೆ ಕಡಿಮೆಯಾಗುತ್ತದೆಯೇ? ಈ ಬಗ್ಗೆ ಆಲೋಚಿಸೋದು ಸ್ವಾರಸ್ಯಕರ.